ಹಿಂದಿನ ವರ್ಷ ಭಾಗವಹಿಸಿದ್ದು ಅಥವಾ ಮೊದಲಾಗಿ ಭಾಗವಹಿಸಿದ್ರೆ ಅವರ ಹಿಂದಿನ ಸಾಧನೆಗಿಂತ ಈ ಒಂದು ಕ್ರೀಡಾಕೂಟದಲ್ಲಿ ಹೆಚ್ಚಿನ ಸಾಧನೆ ಬರುವಂತಾಗಲಿ ಅಂತ ನಾನು ಹಾರೈಸ್ತೇನೆ. ಯಾಕಂದರೆ ಕ್ರೀಡಾಕೂಟಗಳಲ್ಲಿ ಎಲ್ಲರೂ ನಾವು ಜಯಿಸ್ತೇವೆ ಅಂತ ಹೇಳೋಕ್ಕಾಗಿಲ್ಲ. ಪ್ರತಿಯೊಂದು ಒಂದು ಕ್ರೀಡಾ ಒಂದು ಕೂಟದಲ್ಲಿ ಮೂರನೇ ಸ್ಥಾನವರೆಗೆ ಇರುತ್ತೆ. ನಾವು ಏನು ಒಂದು ಶ್ರಮ ಪಡ್ತೇವೆ, ನಾವು ಸತತವಾಗಿ ಪ್ರಯತ್ನ ಮಾಡಿ ಅಭ್ಯಾಸ ಮಾಡಿದ ನಂತರ ಒಂದು ಜಯ ಸಿಗುತ್ತೆ. ಮೊದಲನೇದಾಗಿ ಈ ಪ್ರತಿಜ್ಞಾವಿಧಿಯನ್ನು ಬೋಧಿಸಲಾಯಿತು. ಅದರಲ್ಲಿ ಕ್ರೀಡಾ ಮನೋಭಾವದಿಂದ ಒಂದು ಕ್ರೀಡೆ ಮಾಡಿ ನಾವು ಜಯಿಸಲಿಕ್ಕೆ ಪ್ರಯತ್ನ ಪಡಬೇಕು. ಒಂದು ಜಯಿಸಬೇಕಾದರೆ ಪ್ರಯತ್ನ ಬೇಕಾಗುತ್ತೆ, ಅಭ್ಯಾಸ ಬೇಕಾಗುತ್ತೆ. ಯಾವುದೇ ಒಂದು ಜಗತ್ತಿನಲ್ಲಿ ಸುಲಭವಾಗಿ ಯಾವುದೇ ಸಿಗೋದಿಲ್ಲ. ಪರಿಶ್ರಮ, ತ್ಯಾಗ, ಒಂದು ಅಭ್ಯಾಸದಿಂದ ನಾವು ಹೆಚ್ಚಿನ ಒಂದು ಸ್ಥಾನ ಅಭಿವೃದ್ಧಿ ಪಡಿಸಬಹುದು. ಅದೇ ಒಂದು ಮನೋಭಾವದಿಂದ ಕ್ರೀಡೆ ಆಗಬೇಕು. ಗೆಲ್ಲುವುದು ಸೋಲುವುದು ಅದೇನು ಮುಖ್ಯವಲ್ಲ. ನಾವು ಯಾವ ರೀತಿ ಒಂದು ಭಾಗವಹಿಸಿ ಈ ಒಂದು ಕ್ರೀಡೆಯನ್ನು ಒಂದು ಕೂಟವನ್ನು ಒಂದು ನಡೆಸಿಕೊಂಡ್ವಿ. 3 ದಿವಸದೊಳಗೆ ಈ ಒಂದು ಕ್ರೀಡಾಕೂಟ ನಡೀತಾ ಇದೆ. ಆ ಒಂದು ಪ್ರತಿಜ್ಞೆಯ ಬೋಧದಲ್ಲಿ ಏನಿದೆ ಆ ರೀತಿಯಿಂದ ಆಟ ಆಡಿ ನೀವು ಹೆಚ್ಚಿನ ಒಂದು ತಮ್ಮ ಅಭಿವೃದ್ಧಿ ಒಂದು ಪಡಿಸ್ಕೊಂಡು ಒಂದು ಸ್ಥಾನ ಕ್ರೀಡೆಯಲ್ಲಿ ಉನ್ನತಿ ಹೊಂದಲಿ ಬೇಕಾಗತ್ತೆ. ಆರ್ಡರ್ ಮತ್ತು ಅಪರಾಧ ಪ್ರಕರಣಗಳಿರ್ತವೆ. ಸತತವಾಗಿ ಈ ಒಂದು ಕೆಲಸದಲ್ಲಿ ತೊಡಗಬೇಕಾದ್ರೆ ಮಾನಸಿಕ ಹಾಗೂ ದೈಹಿಕವಾಗಿ ತಾವು ಸದೃಢ ಇರಬೇಕಾಗುತ್ತದೆ. ಆ ಒಂದು ಕ್ರೀಡೆ ಏನಿದೆ ಇದು ನಮ್ಮ ಮಾನಸಿಕ ಒಂದು ಮತ್ತು ದೈಹಿಕ ಸದೃಢ ಕೂಡಿಸಲು ನಮಗೆ ಒಂದು ಅನುವು ಮಾಡ್ತದೆ, ಹೆಲ್ಪ್ ಆಗ್ತದೆ. ಈ ಕ್ರೀಡೆಯಿಂದ ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ, ಸೋಷಿಯಲ್ ಇಂಟ್ರಾಕ್ಷನ್ಸ್ ಬೆಳೀತದೆ, ಡಿಸಿಪ್ಲಿನ್ ನಾವು ಕಲ್ಕೊಳ್ತೀವಿ, ಲೀಡರ್ಶಿಪ್ ಕ್ವಾಲಿಟಿ ಬರ್ತವೆ. ಈ ಒಂದೆಲ್ಲ ನಮಗೆ ಹೆಲ್ಪ್ ಆಗುತ್ತೆ. ಈ ಒಂದು ಒತ್ತಡದ, ಯಾಕಂದರೆ 24x7 ನಾವು ಕೆಲಸ ಮಾಡಬೇಕಾಗುತ್ತೆ. ತಾವು ಕೆಲಸ ಮಾಡಲಿಲ್ಲ ಅಂದರೆ ಇಡೀ ಸಮಾಜ ತೊಂದರೆ ಇಡಬೇಕಾಗುತ್ತೆ. ಒಂದು ಸಮಾಜದ ಒಂದು ಶಾಂತಿ ನೆಮ್ಮದಿಗೋಸ್ಕರ ನಾವು ಇಲ್ಲ ನಮ್ಮ ಪೊಲೀಸ್ ಇಲಾಖೆ 24x7 ತಾವು ಕೆಲಸ ಮಾಡ್ತಾ ಇದ್ದೀರಾ. ಮನುಷ್ಯ ಈ ಒಂದು ಕೆಲಸದ ಒತ್ತಡದಲ್ಲಿ ಈ ಒಂದು ಕ್ರೀಡಾಕೂಟ ಆಯಿಸಿ ಎಲ್ಲ ಒಂದು ಜಿಲ್ಲೆದಂತ ಇದ್ದಂಥ ಎಲ್ಲ ನಮ್ಮ ಸಿಬ್ಬಂದಿಗಳು, ಅಧಿಕಾರಿಗಳು ಒಟ್ಟುಗೂಡಿ ಒಂದು ಏಕತೆಯಿಂದ ಈ ಒಂದು ಕ್ರೀಡಾಕೂಟ ರಚಿಸಿ ತಮಗೆ ಒಂದು ವರ್ಷದಲ್ಲಿ ಒಂದು ಎಲ್ಲರಿಗೂ ಕೂಡಕ್ಕೆ ಒಂದು ಅವಕಾಶವಾಗುತ್ತೆ. ಈ ಒಂದು ಕ್ರೀಡಾಕೂಟದಲ್ಲಿ ಎಲ್ಲರೂ ಭಾಗಿಯಾಗಿ ಎಲ್ಲ ಒಂದು ಎಲ್ಲ ತಮ್ಮ ಈ ಸ್ಥಾನದ ಅಭಿವೃದ್ಧಿ ಪಡಿಸಿಕೊಳ್ಳಿ ಪ್ರಯತ್ನ ಬೇಕು. ಯಾವುದೇ ಕೆಲಸಗಳಲ್ಲಿ ಇದೇ ಒಂದು ನಮ್ಮ ಮನೋಭಾವನೆ ವ್ಯಕ್ತಿಯಲ್ಲಿ ನಾವು ಅಳವಡಿಸ್ಕೋಬಹುದು. ಯಾಕಂದರೆ ನಾವು ಪ್ರತಿದಿನ ನಡೆಯೋದಿದೆ. ಇವತ್ತು ನಾನು ನೆನೆದೇನೆ, ನಾಳೆ ಇವತ್ತೇ ಕಲ್ಕೊಂಡು ಮತ್ತು ನಾಳೆ ನಾನು ಹೆಚ್ಚಿಗಾಗಬೇಕು, ನಾಳೆಗೂ ಮತ್ತು ಅದಕ್ಕಿಂತ ಹೆಚ್ಚಿನ ಆಗಬೇಕು. ಒಂದು ದೇವರು ನಮಗೆ ಒಂದು ಅವಕಾಶ ಕೊಟ್ಟಿರ್ತಾನೆ. ನಾವು ಈ ತಮ್ಮ ಸ್ಥಾನವನ್ನು ಪ್ರತಿದಿನ, ಯಾಕಂದರೆ ದಿವಸ ಎಜುಕೇಷನ್ ಕಲಿಯಬೇಕು. ಅದೇ ಪ್ರಕಾರ ನಮಗೇನು ಒಂದು ಅಭಿವೃದ್ಧಿ ಇದೆ, ನಾವು ಈ ಜೀವನದಲ್ಲಿ ಇರುವ ತನಕ ನಾವು ಬೆಳವಣಿಗೆ ಮಾಡ್ತಾ ಇರಬೇಕು. ಇರುವ ತನಕ ಒಂದು ಅವರಿಗೆ ನಾನು ಶ್ರೀ ಲಕ್ಷ್ಮಣ್ ಮುಖರ್ಜಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ನೇಹಿತರ ಕಾಣಿಕೆಯನ್ನು ನೀಡಿ ಅಭಿನಂದಿಸ್ತಾ ಇದ್ದಾರೆ. ಹಾಗೆಯೇ ಶ್ರೀ ಅರವಿಂದ್ ಹಾಗೂರಿ ಜಿಲ್ಲಾ PLSA ಸದಸ್ಯರು ವಿಜಯಪುರ ಅವರ ನೆನಪಿನ ಕಾಣಿಕೆ. ಶ್ರೀಮತಿ ಪ್ರತಿಭಾ ಗ್ರೂಪ್ ಕ್ಯಾಪ್ಟನ್ ಪ್ರಾಂಶುಪಾಲರು ಸೈನಿಕ ಶಾಲೆ ವಿಜಯಪುರ ಅವರಿಗೂ ಕೂಡ
ನೆನಪಿನ ಶ್ರೀ ಗಿರೀಶ್ ಶಿಂಧೆ NCC CEO ವಿಜಯಪುರ ನೆನಪಿನ ಕಾಣಿಕೆ ಕ್ರೀಡಾತ್ಮಕದ ಪ್ರತಿನಿಧಿಗಳು ಅತಿಥಿಗಳಾಗಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿರುವ ಶ್ರೀ ಶಿವಾಜಿ ಅನಂತ ನಲವಡೆ ಮಾನ್ಯ ನ್ಯಾಯಾಧೀಶರು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ವಿಜಯಪುರ ಜಿಲ್ಲೆ ಅವರಿಗೆ ವಿಜಯಪುರ ಜಿಲ್ಲೆ ಪೊಲೀಸ್ ವತಿಯಿಂದ ಹಾಗೂ ನನ್ನ ವೈಯಕ್ತಿಕ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ಇನ್ನೊಬ್ಬ ಅತಿಥಿಗಳಾಗಿರುವ ಶ್ರೀ ಅರವಿಂದ್ ಹಾವೇರಿ ಜಿಲ್ಲಾ JLSSA ಸದಸ್ಯರು ವಿಜಯಪುರ ಅವರಿಗೆ ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆಯನ್ನು ರಚಿಸುವ ಗ್ರೂಪ್ ಕ್ಯಾಪ್ಟನ್ ಪ್ರತಿಭಾ ಕಿಸ್ತಾ ಪೋಷಕಾರರು ಠಾಣೆ ವಿಜಯಪುರ ಅವರಿಗೂ ಸಹ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕ ವಂದನೆಗಳು. ಅದೇ ರೀತಿಯಾಗಿ ಇನ್ನೊಬ್ಬ ಅತಿಥಿಗಳಾಗಿರುವ ಶ್ರೀ ಗಿರೀಶ್ ಶಿಂಧೆ CEO NCC ವಿಜಯಪುರ ಅವರಿಗೂ ಸಹ ಜಿಲ್ಲೆಯ ಪೊಲೀಸ್ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕ ವಂದನೆಗಳು. ಈ ಒಂದು ಕ್ರೀಡಾಕೂಟದ ಆಯೋಜನೆಗೆ ಸಕಲ ಸರ್ಕಾರಗಳು ಮತ್ತು ಮಾರ್ಗದರ್ಶನ ನೀಡುವ ನಮ್ಮ ನೆಚ್ಚಿನ ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದ ಶ್ರೀ ಲಕ್ಷ್ಮಣ್ ನಿಂಬರ್ಗಿ IPS ಅವರಿಗೂ ಸಹ ವೈಯಕ್ತಿಕವಾಗಿ ಮತ್ತು ಜಿಲ್ಲಾ ಪೊಲೀಸ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೊಡುತ್ತೇನೆ. ಈ ಒಂದು ಕ್ರೀಡಾಕೂಟದ ವಿದ್ಯಾಭ್ಯಾಸದಲ್ಲಿ ಉಪಸ್ಥಿತಿರುವ ನಮ್ಮ ಕಲೆ ಹಾಗೂ ಉಸ್ತುವಾರಿ ಪೊಲೀಸ್ ಅಧೀಕ್ಷಕರು ಶ್ರೀ ರಾಮನಗರ ಅವರು ಸಹ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅತ್ಯುತ್ತಮ ಒಂದು ಸರ್ಕಾರವನ್ನು ನೀಡಿದಾಗ ಅವರಿಗೂ ಸಹ ಹೃತ್ಪೂರ್ವಕ ವಂದನೆಗಳನ್ನು ಕೊಡುತ್ತೇನೆ. ಈ ಒಂದು ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ BM ಪಟೇಶ್ ಅಧೀಕ್ಷಕರು ಕೇಂದ್ರ ಗ್ರಾಹಕರ ಅವರು ಆಗಮಿಸಿದ್ದಾರೆ, ಅವರಿಗೂ ಸಹ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮೆಲ್ಲ ನಿವೃತ್ತ ಅಧಿಕಾರಿಗಳು ಆಗಮಿಸಿದ್ದಾರೆ, ಅವರಿಗೂ ಸಹ ಈ ಕ್ರೀಡಾಕೂಟದ ಪರವಾಗಿ ಹಾಗೂ ವೈಯಕ್ತಿಕವಾದ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಘಟಕದ ಕಮಾಂಡೆಂಟ್ ಆಗಮಿಸಿದ್ದಾರೆ, ಅವರಿಗೂ ಸಹ ಈ ಒಂದು ಪೊಲೀಸ್ ಇಲಾಖೆಯ ಪರವಾಗಿ ಹಾಗೂ ವೈಯಕ್ತಿಕವಾದ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳಿಗೆ ಹಾಗೂ ನನ್ನ ಸಿಬ್ಬಂದಿ ವರ್ಗದವರಿಗೆ ಅಧಿಕಾರಿ ಮಿತ್ರರಿಗೆ ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿ ಈ ಒಂದು ಕ್ರೀಡಾಕೂಟದಲ್ಲಿ ಶೋಭೆ ತಂದಿದ್ದಕ್ಕೆ ಅವರಿಗೂ ಸಹ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಕ್ರೀಡಾಕೂಟದಲ್ಲಿ ಪ್ರೆಸ್ ಮೀಡಿಯಾ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾದವರು ಆಗಮಿಸಿ ಈ ಒಂದು ಕ್ರೀಡಾಕೂಟಕ್ಕೆ ಹೆಚ್ಚಿನ ಒಂದು ಸ್ಫೂರ್ತಿದಾಯವನ್ನು ನೀಡಿದ್ದಾರೆ, ಅವರಿಗೂ ಸಹ ಇಲಾಖೆ ಪರವಾಗಿ ಹಾಗೂ ವೈಯಕ್ತಿಕವಾದ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಕ್ರೀಡಾಕೂಟದಲ್ಲಿ ಆಗಮಿಸಿದ ಎಲ್ಲ ನಮ್ಮ ಪೊಲೀಸ್ ಕುಟುಂಬದ ಸದಸ್ಯರಿಗೂ ಹಾಗೂ ಭಾಗವಹಿಸಿದ ಇತರೆ ಗಣ್ಯ ವ್ಯಕ್ತಿಗಳಿಗೂ ಈ ಒಂದು ಕ್ರೀಡಾಕೂಟದಲ್ಲಿ ಬಂದು ಅದರದ್ದು ಒಂದು ಈ ಕ್ರೀಡಾಕೂಟದಲ್ಲಿ ಶೋಭೆ ತಂದಿದ್ದಕ್ಕೆ ಅವರಿಗೂ ಸಹ ಇಲಾಖೆ ಪರವಾಗಿ ಹಾಗೂ ವೈಯಕ್ತಿಕವಾದ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಜೈ ಹಿಂದ್. ನಾವು 2024ನೇ ಸಾಲಿನ ವಿಜಯಪುರ ಜಿಲ್ಲೆಯ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದಲ್ಲಿ ಕ್ರೀಡಾ ಮನೋಭಾವನೆಯಿಂದ ಕ್ರೀಡಾ ನಿಯಮಗಳ ಅನುಸಾರವಾಗಿ ನಿರ್ಣಾಯಕರ ತೀರ್ಪಿಗೆ ಬದ್ಧರಾಗಿ ಭಾಗವಹಿಸುತ್ತೇವೆ ಎಂದು ಪ್ರತಿಜ್ಞೆ ಮಾಡುತ್ತೇವೆ. ಜೈ ಹಿಂದ್. ಪೊಲೀಸ್ ವಾದ್ಯ ವೃಂದದ ನೇತೃತ್ವದಲ್ಲಿ ಶ್ರೀ ಅರ್ಜುನ್ ಭಜಂತ್ರಿ ತಂಡಗಳನ್ನು ಸಲ್ಲಿಸಲು ತಂಡಗಳನ್ನು ಮುನ್ನಡೆಸಿ ತಂಡಗಳ ನಿರ್ಗಮನಕ್ಕೂ ಕೂಡ ಸಂಗೀತದ ನೀಡುತ್ತಾ ಇದ್ದಾರೆ.